ವೀಕ್ಷಕರೇ, ಇವತ್ತು ಸರ್ಕಾರಿ ಶಾಲೆಗಳದಲ್ಲ, ಖಾಸಗಿ ಶಾಲೆಯ ಮಕ್ಕಳ ಒಂದು ಸ್ಟೋರಿಯನ್ನು ತಂದಿದ್ದೀವಿ. ಯಾಕಂದರೆ ಈ ಮಕ್ಕಳ ಮೇಲೆ ಆಗ್ತಾ ಇರುವಂಥ ತೊಂದರೆ, ಈ ಮಕ್ಕಳ ಮೇಲೆ ಅವರ ಆರೋಗ್ಯದ ಮೇಲೆ ಆಗ್ತಾ ಇರುವಂಥ ತೊಂದರೆ. 600 ಮಕ್ಕಳಿದ್ದಾರೆ. ಏನು ಫೇಸ್ ಮಾಡ್ತಾ ಇದ್ದಾರೆ ಬನ್ನಿ ಪಾಯಿಂಟ್ಸ್ ನೋಡೋಣ. ಬೆಳಗಾವಿಯ ಕುಡಚಿ ತಾಲೂಕಿನ ಮಕ್ಕಳು ಶಾಲೆಯಲ್ಲಿ ಆಟ ಪಾಠಕ್ಕಿಂತ ಹೆಚ್ಚಾಗಿ ಧೂಳು ತಿಂತಾ ಇದೆ. ಕುಡಿಯೋ ನೀರಲ್ಲಿ ಧೂಳು, ಪುಸ್ತಕದ ಮೇಲೆ ಧೂಳು. ಶುಗರ್ ಫ್ಯಾಕ್ಟ್ರಿಯಿಂದ ಹೈರಾಣಾಗಿದ್ದಾರೆ ಮಕ್ಕಳು. ಸಿಹಿ ಕೊಡಬೇಕಾದಂಥ ಶುಗರ್ ಫ್ಯಾಕ್ಟ್ರಿ ವಿಷ ಕೊಡ್ತಾ ಇದೆ. ಧೂಳ್ ಎಲ್ಲಿ ನೋಡಿದ್ರು ಧೂಳ್, ಕುಡಿಯೋ ನೀರಲ್ಲಿ ಧೂಳ್, ಪುಸ್ತಕದ ಮೇಲೆ ಧೂಳ್. 600 ಮಕ್ಕಳ ಪರಿಸ್ಥಿತಿ ಹೇಳತ್ತಿರೋದು. ಮಕ್ಕಳು ಹೈರಾಣಾಗಿದ್ದಾರೆ, ಪೋಷಕರು ಹೈರಾಣಾಗಿದ್ದಾರೆ. ಒಂದು ಶಾಲೆಯ ಪಕ್ಕದಲ್ಲಿ ಯಾವತ್ತೂ ಕೂಡ ಬಾರ್ ಓಪನ್ ಮಾಡಬಾರ್ದು. ರೈಟ್, ಶಾಲೆ ಇದ್ದು ಅದರ ಪಕ್ಕದಲ್ಲಿ ಬಾರ್ ಓಪನ್ ಮಾಡೋಂಗೆ ಇಲ್ಲ, ಅವಕಾಶನೇ ಇಲ್ಲ. ನಂಬರ್ 1. ಎರಡನೇದ್ದು, ಎಲ್ಲಿ ಶಾಲೆಗಳಿರುತ್ತೆ ಅಲ್ಲಿ ವಿಷಕಾರಕವಾಗಿರುವಂಥ ಯಾವುದೇ ತೊಂದರೆಗಳುಂಟು ಮಾಡುವಂಥ ಫ್ಯಾಕ್ಟ್ರಿಗಳು ಕೂಡ ಮಾಡಬಾರ್ದು. ಒಂದು ವೇಳೆ ಮಾಡಲೇಬೇಕು ಅಂತಂದರೆ ಆ ವಿಷಕಾರಕ ವಸ್ತುಗಳು ಯಾರ ಮೇಲೂ, ಮನೆಗಳ ಮೇಲೆ, ತೋಟದ ಮೇಲೆ, ಮಕ್ಕಳ ಮೇಲೆ ಪ್ರಾಬ್ಲಮ್ ಆಗದಾಗಿ ನೋಡ್ಕೋಬೇಕು. ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ. ಆದರೆ ಆ ಸಕ್ಕರೆ ಫ್ಯಾಕ್ಟ್ರಿಯಿಂದ ಬರುವಂಥ ಹೊಗೆ, ಧೂಳು ಪಕ್ಕದ ಶಾಲೆಯ ಮೇಲೆ ಬೀಳ್ತಾ ಇದೆ. ಶಾಲೆ ಮೊದಲಿತ್ತು, ಆಮೇಲೆ ಶುಗರ್ ಫ್ಯಾಕ್ಟ್ರಿ ಆಗಿತ್ತು. ಸಾಧಾರಣವಾಗಿ ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು, ಕೊಟ್ಟಾಗಿದೆ. ಈಗ ಮಕ್ಕಳು ಎದುರಿಸ್ತಾ ಇರುವಂಥ ಪ್ರಾಬ್ಲಮ್ ಏನು? ಅದು ಪುಟ್ಟ ಮಕ್ಕಳು. ಬನ್ನಿ ಇನ್ಡೆಪ್ತ್ ಆಗಿ ಆ ಸ್ಟೋರಿ ನೋಡೋಣ. ಎಲ್ಲಿ ನೋಡಿದ್ರು ಧೂಳು. ಬಾಚಿದ್ರೆ ಕೆಜಿ ಗಟ್ಟಲೆ ಬರುವ ಹೊಟ್ಟು. ಒಂದ್ ಕಡೆ ಶಾಲೆಯ ಡೆಸ್ಕ್ ಮೇಲೆ ಧೂಳು, ಮಕ್ಕಳ ಬುಕ್ಗಳ ಮೇಲೆ ಧೂಳು. ಕುಡಿಯೋ ನೀರಲ್ಲೂ ಧೂಳು. ಕ್ಲಾಸ್ ತುಂಬಾ ಡಸ್ಟ್. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಕುಡಚಿ ತಾಲೂಕಿನ ಖಾಸಗಿ ಶಾಲೆಯೊಂದರಲ್ಲಿ. ಅಷ್ಟಕ್ಕೂ ಇದಕ್ಕೆ ಕಾರಣವಾಗಿರೋದು ಶುಗರ್ ಫ್ಯಾಕ್ಟರಿ. ಕಾರ್ಖಾನೆಯಿಂದ ಸೂಸುವ ಹೊಗೆ, ಹೊಟ್ಟಿನಿಂದ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ 9 ವರ್ಷಗಳ ಹಿಂದೆ ಈ ಶಾಲೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಮಕ್ಕಳು ಖುಷಿಯಿಂದಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆದರೆ 2018ರಲ್ಲಿ ಪ್ರಾರಂಭವಾದ ಶುಗರ್ ಫ್ಯಾಕ್ಟರಿಯಿಂದ ಮಕ್ಕಳು ತತ್ತರಿಸಿ ಹೋಗಿದ್ದಾರೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಎಲ್ಲ ಬಂದು ಡಸ್ಟ್ ಬುಕ್ ಮೇಲೆ ಬೀಳ್ತಾ ಇದೆ. ವಾಸನೆ ತುಂಬಾ ಶ್ವಾಸ ತಗೊಳಕ್ಕೆ ಆಗ್ತಾ ಇಲ್ಲ. ಇಲ್ಲೆಲ್ಲ ವಿಂಡೋ ಕ್ಲೋಸ್ ಮಾಡಿದ್ಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ ನಮಗೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಡರ್ಟ್ ಎಲ್ಲ ಬಂದು ತಲೆ ಮೇಲೆ ಕೂರ್ತಾ ಇದೆ. ಸೌಂಡ್ ಎಲ್ಲ ತುಂಬ ನಮಗೆ ಸ್ಟಡೀಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಟೀಚಿಂಗ್ ಏನು ಕೇಳ್ತಾ ಇಲ್ಲ ನಮಗೆ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈ ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕನ್ನೋದು ನಮ್ಮ ಆಸೆ. ಶಾಲೆಯ ಪ್ರತಿಯೊಂದು ಕೋಣೆಯಲ್ಲಿಯೂ ವಿಷ ಧೂಳಿನ ಕಣಗಳು ಬೀಳಲಾರಂಭಿಸಿದೆ. ಇದರಿಂದಾಗಿ ಸುಮಾರು 600 ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಫ್ಯಾಕ್ಟರಿಯಿಂದ ಬರ್ತಾ ಇರುವ ಕರ್ಕಶ ಶಬ್ದದಿಂದ ಮಕ್ಕಳಿಗೆ ಪಾಠ ಕೇಳೋದಕ್ಕೆ ತೊಂದರೆ ಆಗ್ತಾ ಇದೆ. ಅಷ್ಟಿಗಲ್ಲದೆ ಮಕ್ಕಳಿಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ. ಸುಮಾರು ಅಕ್ಟೋಬರಿಂದ ಏನು ಆಯುಧ ಪೂಜೆ ಆಯಿತು, ಅದ್ರ ಮುಂಚೆಯಿಂದ ಇಲ್ಲಿ ನಮ್ಮ ಪಕ್ಕದಲ್ಲೇ ಜಸ್ಟ್ 100 ಫೀಟ್ ಡಿಫ್ರೆನ್ಸಲ್ಲಿ ಒಂದು ಜಾಗರಿ ಪೌಡರ್ ಮಾಡುವಂಥ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. 12 ಫೀಟ್ ಡಿಫ್ರೆನ್ಸಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಜಾಗರಿ ಪೌಡರ್ ಮಾಡುವಂಥ ಫ್ಯಾಕ್ಟ್ರಿ ಅಂತ ಗೊತ್ತಾಯಿತು ನಮಗೆ. ಫುಲ್ ಕಾರ್ಬನ್ ವಿಷಿತವಾದಂಥ ಪೌಡ್ರ್ ಬರ್ತದೆ. ಕಣ್ಣು ತೆಗಿಯೋ ಹಾಗಿಲ್ಲ. ನಾವು ಪ್ರೇಯರ್ಸ್ ಮಾಡ್ತಾ ಇಲ್ಲ, ಹೊರಗಡೆಗೆ ಗ್ರೌಂಡಿಗೆ ಮಕ್ಳಿಗೆ ಬಿಡ್ತಾ ಇಲ್ಲ. ಶಾಲೆಯಲ್ಲಿ ನಾವು ಕ್ಲಾಸ್ಗಳನ್ನ ತೊಗೊಳ್ಳೋ ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ. ಆ ಸೌಂಡಿಂದ ಮಕ್ಕಳಿಗೆ ಪಾಠ ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ಮತ್ತೆ ಎಕ್ಸಾಮ್ಸ್ ಬರ್ತಾ ಇದೆ. ಇದರ ಜೊತೆಗೆ ಈ ಕಾರ್ಬನ್ನಿಂದ ಕಣ್ಣಲ್ಲಿ ಬಿತ್ಕೊಂಡು ಕಣ್ಣಿನ ಪ್ರಾಬ್ಲಮ್ಮು. ಏನೋ ಈ ಫ್ಯಾಕ್ಟರಿ ಕುಡಚಿ ಮಾಜಿ ಶಾಸಕ SB ಘಾಟಗಿ ಅವರಿಗೆ ಸೇರಿದ್ದಾಗಿದೆ. ಏನೋ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಇಲ್ಲಿ ವಿಷದ ಗಾಳಿಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನೋ ರಿಪಬ್ಲಿಕನರ ಈ ಕುರಿತಂತೆ ರಿಯಾಲಿಟಿ ಚೆಕ್ ಕೂಡ ನಡೆಸಿ ಅಲ್ಲಿನ ವಾಸ್ತವವನ್ನ ಜನತೆಗೆ ಮುಂದಿಡುವ ಕಾರ್ಯ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಆಲ್ರೆಡಿ ನೋಟಿಸ್ ಕೊಟ್ಟು ಹೋಗಿದ್ದಾರೆ.
ಅದು ವಿಷಕಾರಕ ಧೂಳು ಅಂತ. ಈಗ ಸಕ್ಕರೆ ಫ್ಯಾಕ್ಟ್ರಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ? ನೀವು ಸಕ್ಕರೆ ಫ್ಯಾಕ್ಟ್ರಿ ಮುಚ್ಚಿ ಅಂತ ನಾವು ಖಂಡಿತವಾಗ್ಲೂ ಹೇಳಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಅಥವಾ ಅಲ್ಲಿ ಹೊಗೆ ಬರ್ತಾ ಇದೆಯಲ್ಲ ಅದಕ್ಕೆ ಬೇರೆ ಯಾವುದೋ ಸೈಡ್ಗಾದರೂ ಮಾಡಿ. ಇಲ್ಲ ಮಕ್ಕಳ ಸ್ಕೂಲ್ಗೆ ಒಂದು ಚೂರು ಕೂಡ ಪ್ರಾಬ್ಲಮ್ ಆಗೋದಾಗಿ ವ್ಯವಸ್ಥೆ ಮಾಡಿಕೊಡಿ, ನಾವು ಕೇಳ್ತಾ ಇರುವಂಥದ್ದು. ಇಲ್ಲ ಅಂತಂದರೆ ಮುಚ್ಚಬೇಕಾಗತ್ತೆ ಫೈನಲಿ. ನಮಗೆ 600 ಮಕ್ಕಳ ಆರೋಗ್ಯವೇ ಮುಖ್ಯ. ನಿಮ್ಮ ದುಡ್ಡು ನೀವು ಎಷ್ಟು ಇನ್ಕಮ್ ಮಾಡ್ತೀರಿ ಅಲ್ಲ. ಸಕ್ಕರೆ ಕಾರ್ಖಾನೆ ಅಥವಾ ಏನೋ ಬೆಲ್ಲದ ಹುಡಿ ಏನೋ ಮಾಡ್ತಾ ಇದ್ದೀರಂತಲ್ಲ, ಮುಚ್ಚಿ, ತೊಂದರೆ ಇಲ್ಲ. ವ್ಯವಸ್ಥೆ ಮಾಡೋದಿದ್ರೆ ಮಾಡಿ, ಆಯಿತಾ? ಕೆಲವು ದೃಶ್ಯಾವಳಿ ನೋಡಿ, ಆ ಮಕ್ಕಳು ನೋಡಿ. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು 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 ಸರ್ಕಾರಿ ಶಾಲೆ ಅಲ್ಲ, ಖಾಸಗಿ ಶಾಲೆ. ನೀವು ಕೇಳ್ಬೋದು ಖಾಸಗಿ ಶಾಲೆ. ಹೌದು ಸರ್, ಮಕ್ಕಳೇ ಅಲ್ವಾ? ಮಕ್ಕಳೇ ಅಲ್ವಾ? ಮಕ್ಕಳ ಮೇಲೆ ನೋಡಿ ಆ ನೀರು ನೋಡಿ, ನೋಡಿ ಕೆ ಜಿ ಗಟ್ಟಲೆ ಆ ಹೊಟ್ಟು ಬರುತ್ತೆ ಅಲ್ಲೇ ಹಾಕಿದ್ದಾರೆ ಹೊಟ್ಟು. ಆ ಹೊಟ್ಟು ಗಾಳಿಗೆ ಮತ್ತೊಂದಕ್ಕೆ ಎಲ್ಲ ತೇಲ್ಕೊಂಡು ನೋಡಿ, ಅಲ್ಲಿದೆ ಪಕ್ಕದಲ್ಲೇ ಶಾಲೆ ಇದೆ, ಅಲ್ಲೇ ಹೊಟ್ಟು ಹಾಕಿದ್ದಾರೆ ನೋಡಿ. ಆ ಹೊಗೆ ಬರ್ತಾ ಇರುವಂಥ ಚಿಮಣಿ ನೋಡಿ ಅಲ್ಲಿ, ಅದರಿಂದ ಫುಲ್ ಧೂಳು. ಹೆಂಗೆ ಅವಕಾಶ ಮಾಡಿಕೊಟ್ರು ನನಗೆ ಗೊತ್ತಿಲ್ಲ. ನಾನು ಸಂಬಂಧಪಟ್ಟ ಎಲ್ಲರ ಗಮನಕ್ಕೆ ತರಬೇಕಾಗತ್ತೆ. ಮಕ್ಕಳ ರಕ್ಷಣೆ ಮಾಡಲೇಬೇಕು. ಆಮೇಲೆ ಈ ಮಕ್ಕಳ ಹಕ್ಕು, ಇವರೆಲ್ಲ ಎಲ್ಲಿ ಮಕ್ಕಳ ಹಕ್ಕಿನ ಬಗ್ಗೆ ಮಾತಾಡೋರು? ಹೆಣ್ಣು ಮಕ್ಕಳ ಹಕ್ಕು, ಮಹಿಳಾ ಆಯೋಗ ನಾವೆಲ್ಲ ಸುದ್ದಿ ಮಾಡಿದ ನಂತರ ಅಲ್ಲಿ ಯಾವತ್ತು ಬಂದಿದೆ? ಎಲ್ಲಿಗೆ? ಬೆಳಗಾವಿಗೆ ಅಲ್ವಾ? ನೀವೇನು ಕೂತಿರ್ತೀರಾ, ನಿಮ್ಗೆ ಫೋನ್ ಬಂದುಬಿಡುತ್ತಾ ಅಥವಾ ವಿಡಿಯೋ ಕಾಲಲ್ಲಿ ಯಾರು ಹೇಳ್ತಾರಾ ಬಂದು? ಈಗ ಮಕ್ಕಳ ಪ್ರಾಬ್ಲಮ್ ಇಲ್ವಾ? ಬನ್ನಿ ನೋಡಿ. TIDA ತಗೊಳ್ಳಲ್ವ ನೀವು? ಸರ್ಕಾರದ ಒಂದು ಒಳ್ಳೆ ಪ್ಲೇಸ್ ತಗೊಳ್ಳಲ್ವ ನೀವು? ಏನು ನಿಮ್ಮ ಫ್ಯಾಮಿಲಿ ಮ್ಯಾರೇಜಲ್ಲಿ ನೀವು ತೋರಿಸ್ಲಿಕ್ಕೆ ID ಕಾರ್ಡ್ ಇರೋದಾ? ನಾನು ಮಕ್ಕಳ ಹಕ್ಕಿನ ಹೋರಾಟಗಾರ, ಮೆಂಬರು, ಮುಖ್ಯಮಂತ್ರಿ ಮುಂದೆ ಸರ್ ನಾನು ಹಿಂಗೆ. ಬನ್ನಿ ಇಲ್ಲಿ. ಎಲ್ಲಿ ಮಕ್ಕಳ ಹಕ್ಕಿನ ಹೋರಾಟಗಾರರು ಎಲ್ಲಿ? ಅದಕ್ಕೊಬ್ಬ ಅಧ್ಯಕ್ಷ ಮತ್ತೊಬ್ಬ ಮಗದೊಂದೊಂದು ಇರುತ್ತಲ್ಲ. ಯಾಕೆ ನೀರು ಕೊಡ್ತಾ ಇದ್ರಿ ಕೇಳಿ, ಹೋಗಿ ಕೋರ್ಟ್ಗೆ ಫೈಟ್ ಮಾಡಿ ಬಂದ್ ಮಾಡಿಸಿ. ನೀರಲ್ಲೂ ಧೂಳು. ಆಮೇಲೆ ಅಲ್ಲೊಂದು ನೋಡಿ ಯಾವ ರೀತಿ ಬಂದು ಬೀಳತ್ತೆ ಅಂತಂದರೆ ನೋಡಿ, ಅವರು ಒರೆಸ್ತಾರೆ. ಆ ಒರೆಸಿದಾಗ ಅಷ್ಟು ಧೂಳಿರುತ್ತೆ. ಮಕ್ಕಳ ಆ ಪುಟ್ಟ ಮಕ್ಕಳ ಶ್ವಾಸಕೋಶಕ್ಕೆ ಈಗಲೇ ಹೋದರೆ ಹೆಂಗೆ? ಬನ್ನಿ, ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ಸಂಜು ಅರಬಾವಿ ನಮ್ಮ ಪ್ರತಿನಿಧಿ, ಅದನ್ನು ನೋಡ್ಕೊಂಬರೋಣ. ಅದಾದ ನಂತರ ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ಸಾಧ್ಯವಾದರೆ ಪಕ್ಕದಲ್ಲಿ ನಂಬರ್ ಹಾಕ್ಲಿಕ್ಕಾಗತ್ತಾ? ಪಕ್ಕದಲ್ಲಿ ಅವರ ಫೋಟೋ ತೋರಿಸ್ಲಿಕ್ಕಾಗತ್ತಾ? ಅಲ್ಲ, ಯಾರು ಸಂಬಂಧಪಟ್ಟವರು? ಬಸವರಾಜಪ್ಪ BO, ಮೋಹನ್ ಕುಮಾರ್ DDPI, ಮೊನ್ನೆ ಒಂದು ಮಾಡಿದ್ವಲ್ಲ, ಈ ಥರ ಅಲ್ಲ. ಓಕೆ, ವಾಕ್ಥ್ರೂ ಕಳಿಸಿ ಮೊದಲು. ರುಚಿಯಲ್ಲಿ ಏನು ಪೂರಕವಾದಂತಹ ವಾತಾವರಣ ಸಿಗ್ತಾ ಇಲ್ಲ. ಮಕ್ಕಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದರಿಂದಾಗಿ ನಮಗೆ ಶಾಲೆಯನ್ನು ಕಲಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಏನು ಇಲ್ಲಿನ ಶಾಲಾ ಮಂಡಳಿ ಆರೋಪ ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯನ್ನು ಚೆಕ್ ಮಾಡಿರುವಂಥದ್ದು. ಅಂತಂದರೆ ಸುಮಾರು 15 ನಿಮಿಷಗಳ ಹಿಂದೆ ಒಂದು ಗ್ಲಾಸಲ್ಲಿ ನಾವು ನೀರು ತುಂಬಿ ಈ ರೀತಿಯಾಗಿ ಶಾಲಾ ಕೊಠಡಿಯ ಹೊರಗೆ ಇಟ್ಟಿದ್ವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಧೂಳು ಅದರಲ್ಲಿ ಬಿದ್ದಿದೆ. ಈಗಾಗಲೇ ಕೇವಲ 15 ನಿಮಿಷಗಳಲ್ಲಿ ಮಾತ್ರ ಇಷ್ಟೊಂದು ಧೂಳಲ್ಲಿ ಇದರಲ್ಲಿ ಬಿದ್ದಿರುವಂಥದ್ದು. ಅಂತಂದರೆ ಏನು ಸಾಮಾನ್ಯವಾಗಿ ನೀವು ವಿಚಾರ ಮಾಡಿ ಯಾವ ರೀತಿಯಾದಂತಹ ಇಲ್ಲಿ ಧೂಳಿನ ಸಮಸ್ಯೆ ಇದೆ. ಅಂದರೆ ಪಕ್ಕದಲ್ಲಿ ಸುಮಾರು ಇಲ್ಲಿ 600 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. 600 ವಿದ್ಯಾರ್ಥಿಗಳಿಗೂ ಸಹ ಇದೇ ರೀತಿಯಾದಂತಹ ಧೂಳಿನ ಸಮಸ್ಯೆ ಉಂಟಾಗ್ತಿರುವಂಥದ್ದು. ಪ್ರಮುಖವಾಗಿ ಅಷ್ಟೇ ಅಲ್ಲದೆ ಇಲ್ಲಿನ ಸೌಂಡ್ ಆಗಿರ್ಬೋದು, ಅಂತಂದರೆ ಏನು ಫ್ಯಾಕ್ಟ್ರಿ ಸೌಂಡ್ ಇದೆ, ಆ ಫ್ಯಾಕ್ಟ್ರಿ ಸೌಂಡ್ ಆಗಿರ್ಬೋದು ಅಥವಾ ಅದರಲ್ಲಿ ಬರ್ತಕ್ಕಂತಹ ಕೊಳಕು ವಾಸನೆಯಿಂದಾಗಿ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರುವಂಥದ್ದು. ನಾವು ದೃಶ್ಯಾವಳಿಗಳಲ್ಲೂ ಸಹ ನಿಮಗೆ ತೋರಿಸುವ ಒಂದು ಪ್ರಯತ್ನ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ವರಾಂಡ ಇದಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾದಂತಹ ಧೂಳು ಇಲ್ಲಿ ಬಿದ್ದಿದೆ. ನಾನು ನಿಮಗೆ ಇದನ್ನು ಜಸ್ಟ್ ಅದು ಹಿಡಿದು ತೋರಿಸ್ತೀನಿ. ಇದು ನೋಡಿ, ಇದು ಈ ರೀತಿಯಾದಂತಹ ಡಸ್ಟ್, ಪೂರಾ ಬ್ಲ್ಯಾಕ್ ಆದಂತಹ ಡಸ್ಟ್. ಕೈ ಹಿಂಗೆ ತಗೊಂಡ್ರದಾದ ಬಳಿಕನೂ ಇಷ್ಟೊಂದು ಡಸ್ಟ್ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾದಂಥ ನಾನು ಕ್ಲಾಸ್ ರೂಮಲ್ಲಿಯೂ ಸಹ ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿ. ನಿನ್ನೆನೇ ಇದನ್ನು ಈ ಶಾಲಾ ಕೊಠಡಿಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ
ಬೆಳಿಗ್ಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಾತಾವರಣ ಸಿಗಲಿ ಅನ್ನೋ ಕಾರಣಕ್ಕೆ ಕ್ಲೀನ್ ಮಾಡಿದ್ದರು. ಆದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ 1 ಗಂಟೆದೊಳಗಡೆಗೆ ಈ ರೀತಿಯಾದಂತಹ ಧೂಳು ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿನ ಪಕ್ಕದಲ್ಲಿರ್ತಕ್ಕಂತಹ ಕಿಟಕಿಯನ್ನು ಸಹ ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಅಂತಂದರೆ ಕಿಟಕಿಯಿಂದ ಯಾವುದೇ ರೀತಿಯಾದಂತಹ ಡಸ್ಟ್ ಬರದೇ ಇರಲಿ ಅಂತ ಮುಚ್ಚಿದ್ರೂ ಸಹ ಇಷ್ಟೊಂದು ಡಸ್ಟ್ ಇನ್ನು ಈ ಕ್ಲಾಸ್ ರೂಮಲ್ಲಿ ಕಾಣ್ತಾ ಇರುವಂಥದ್ದು. ನಾನು ನಿಮಗೆ ಇನ್ನೊಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ಅಂತಂದರೆ ಏನು ಬೆಂಚ್ ಏನಿದೆ ಇದನ್ನು ನಿಮಗೆ ಒಂದು ವೈಟ್ ಪೇಪರ್ ಮುಖಾಂತರ ಇದನ್ನು ನಾನು ಕ್ಲೀನ್ ಮಾಡಿ ನಿಮಗೆ ತೋರಿಸಿದಾಗ ನಿಮಗೆ ಅಚ್ಚರಿ 100% ಆಗುತ್ತೆ. ಇದು ನೋಡಿ, ಇದು ಈ ರೀತಿಯಾದಂತಹ ಕೊಳಕು ಕರಿ ಬಣ್ಣದಲ್ಲಿರ್ತಕ್ಕಂತಹ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂತಹ ಧೂಳಿನ ಕಣಗಳು ಈ ಒಂದು ಶಾಲೆಯಲ್ಲಿ ಬರ್ತಾಗಿರುವಂಥದ್ದು. ಹಾಗಿದ್ದರೆ ಈ ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು ಅಥವಾ ಎಲ್ಲರಿಗೂ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯಾದಂತಹ ಇದಾಗ್ತಾಯಿಲ್ಲ. ಇಲ್ಲಿ ನೀವು ಇನ್ನೊಂದು ಕಡೆ ತೋರಿಸ್ತೀನಿ. ಇದು ವಿದ್ಯಾರ್ಥಿಗಳು ಏನು ಡೆಸ್ಕ್ ಇಲ್ಲಿ ಅವ್ರು ಕೂತ್ಕೊಂಡು ಬರೀತಾರೆ, ಇಲ್ಲೇ ಅವ್ರದ್ದು ವಿದ್ಯಾಭ್ಯಾಸ ನಡೆಯುತ್ತೆ. ಇಂಥ ಧೂಳಲ್ಲಿ ಅವ್ರು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಪ್ರಮುಖವಾಗಿ ಇಲ್ಲಿನ ಪಾಲಕರು ಕೇಳ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಸಹ ಡೆಸ್ಕ್ ಮೇಲೆ ಯಾವ ರೀತಿಯಾದಂತಹ ಧೂಳು ಬಿದ್ದಿದೆ. ಇಲ್ಲಿ ಹುಡುಗರು ನೋಡಿ ಸಂಪೂರ್ಣವಾಗಿ ಶಾಲೆಯಲ್ಲಿ ಇಲ್ಲಿ ಏನು ಸರಿಯಾದಂತಹ ಗಾಳಿ ಸಹ ಇಲ್ಲದೆ ಅವರಿಗೆ ಉಸಿರಾಟದ ತೊಂದರೆ ಸಹ ಇದೆ. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಇಲ್ಲಿ ನಾನು ಪಕ್ಕದಲ್ಲಿ ಕೆಲವರ ಫೋಟೋ ಹಾಕ್ತಾ ಇದ್ದೀನಿ. ಇದರ ಬಗ್ಗೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬಸವರಾಜಪ್ಪ BO ಏನು ಮಾಡ್ತಾ ಇದ್ದೀರಿ? 600 ಮಕ್ಕಳು ಏನು ಸಾಯ್ಬೇಕಾ ಮಕ್ಕಳು? ಹೌದು, ಆ ಮಕ್ಕಳ ವಿಚಾರಕ್ಕಾಗಿ ಇದು ನಾವು ಯಾಕೆ ಬಂದ್ವಿ ಅಂತಂದರೆ ಮಕ್ಕಳ ವಿಚಾರಕ್ಕಾಗಿಯೇ ಬಂದಿರುವಂಥದ್ದು. ಇದು ಮಕ್ಕಳ ವಿಚಾರಕ್ಕಾಗಿ ಬಂದಿರುವಂಥದ್ದು. ಇದು ಸರ್ಕಾರಿ ಶಾಲೆ ಮಾತ್ರವಲ್ಲ, ಖಾಸಗಿ ಶಾಲೆಯ ಮಕ್ಕಳಲ್ವಾ? ಆ್ಯಂಡ್ ಮೋಹನ್ ಕುಮಾರ್ DDPI ಇದಕ್ಕೆ ಏನು ಕ್ರಮ ಕೈಗೊಳ್ತೀರಿ? ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ? ಕ್ರಮ ಕೈಗೊಳ್ಳಿ. ಈ ಥರ ಇದೆಯಾ? ಈ ಥರ ಧೂಳು ಬರೋ ಥರ ಮಕ್ಕಳು ಇರ್ಬೋದಾ? ಶಾಲೆ ಆದ ನಂತರ ಅಲ್ವಾ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಆಗಿದ್ದು? ಸಂಪಂಗಾವಿ ಉಪವಿಭಾಗಾಧಿಕಾರಿ AC ಅವರೇ, ಆಮೇಲೆ ನಿತೀಶ್ ಪಾಟೀಲ್ ಅವರಿದ್ದಾರೆ ಜಿಲ್ಲಾಧಿಕಾರಿಗಳು. ನಿತೀಶ್ ಪಾಟೀಲ್ ಅವರೇ ಹಿಂದೆ ನೀವು ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿದ್ದಿರಿ. ನಮ್ಮ ಅನೇಕ ಸಮಸ್ಯೆಗಳು ನಾವು ನಿಮ್ಮ ಬಗ್ಗೆ ಹೇಳಿದಾಗ ತಕ್ಷಣ ಗಮನ ಹರಿಸಿದ್ದೀರಿ. ದಯವಿಟ್ಟು ಸರ್, ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಖಾಸಗಿ ಶಾಲೆ ಮಕ್ಕಳನ್ನು ತಗೋತಾ ಇರೋದು ನಾವು ಇಲ್ಲಿ ಮಕ್ಕಳ ಕಾರಣಕ್ಕಾಗಿ. ಸಾಧಾರಣವಾಗಿ ಖಾಸಗಿ ಶಾಲೆಗಳ ಪ್ರಾಬ್ಲಮ್ ಇದ್ದರೆ ಯಾವ ಮೀಡಿಯಾ ಹೋಗೋದಿಲ್ಲ. ಆದರೆ ಮಕ್ಕಳು ಮಕ್ಕಳು ಏನು ತಪ್ಪು ಮಾಡಿದ್ದಾರೆ? ನಿತೀಶ್ ಪಾಟೀಲ್ ಅವರೇ, ದಯವಿಟ್ಟು ಈ ಕ್ಷಣಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡಬೇಕು. ಆ್ಯಂಡ್ SB ಘಾಟಕ್ಕೆ ಮಾಜಿ ಶಾಸಕರು, ಸರ್ ನಿಮಗೆ ಸಂಬಂಧಪಟ್ಟ ಕಾರ್ಖಾನೆ ಅಂತ ಇದು. ನಾನು ಕಾರ್ಖಾನೆ ಮಾಡಿ ತಪ್ಪೋ ಒಪ್ಪೋ ಅಂತ ಹೇಳ್ತಾ ಇಲ್ಲ. ಅಲ್ಲಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ನೀವೆಲ್ಲ ತಿಳಿದವರು. ಆದರೆ ನಾವು ಮಕ್ಕಳ ಪರ ನಿಲ್ತೀವಿ. ಆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರ್ದು, ಅವರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲಾಂತಂದರೆ ನೀವು ಈ ಕ್ಷಣಕ್ಕೆ ಸಂಬಂಧಪಟ್ಟವರು, ವಿಶೇಷವಾಗಿ ಆಮೇಲೆ ಮಹೇಂದ್ರ ತಮ್ಮಣ್ಣನವರು, ಕುಡಚಿ ಶಾಸಕರು. ತಮ್ಮಣ್ಣನವರು ಸರ್, ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫೋನದಲ್ಲಿದ್ದಾರೆ? ಬಸವರಾಜಪ್ಪ ಅವರಿದ್ದಾರೆ, BO ಕ್ಷೇತ್ರ ಶಿಕ್ಷಣಾಧಿಕಾರಿ. ಬಸವರಾಜಪ್ಪ ಸರ್, ನಮಸ್ತೆ. ಸರ್ ನಮಸ್ಕಾರ ಸರ್. ಆರಾಮದಿರಿ? ಆರಾಮ್ ಸರ್. ಹ್ಯಾಪಿ ನ್ಯೂ ಇಯರ್ ನಿಮಗೂ ಕೂಡ. ನಾನು 4th ಡಿಸೆಂಬರ್ಗೆ ಬಂದು ಇಲ್ಲಿ ರಾಯಬಾಗಿಗೆ ಜಾಯ್ನ್ ಆಗಿದ್ದೀನಿ ಸರ್, ಪ್ರಮೋಷನ್ ಆಗಿಬಿಟ್ಟು. ಓಕೆ ಸರ್. ನನ್ನ ಗಮನಕ್ಕೆ ಬಂತು ಸರ್, ನಮ್ಮ ಕಚೇರಿ ಒಳಗೆ ಇದು ವಿಷಯ ಡಿಸ್ಕಷನ್ ಆಯಿತು, ಲೆಟರ್ ಕೂಡ ಬಂದಿತ್ತು ಅಂತೇಳಿ ನನಗೆ ಗೊತ್ತಾದ ತಕ್ಷಣವೇ ನಾನು ನಮಗೆ ಸರ್ಪ್ರೈಸ್ ವಿಸಿಟ್ ಮಾಡಿದೆ ಸರ್ ಅಲ್ಲಿ. ಇದಕ್ಕೆ ಓಕೆ ಕುಡ್ಚಿ ವಿಸಿಟ್ ಮಾಡಿ ಅಲ್ಲಿ ಸ್ಕೂಲಲ್ಲೆಲ್ಲ ವಾತಾವರಣ ನೋಡಿದೆ ಸರ್. ಅವತ್ತು ಬ್ಯಾಟ್ರಿ ಬಂದಾಗಿತ್ತು ಸರ್, ಬ್ಯಾಟ್ರಿ ರನ್ನಿಂಗ್ ಇರಲಿಲ್ಲ. ಓಕೆ. ಹಾಗಾಗಿ ಅವ್ರೇನು ಕೊರತೆಗಳನ್ನು ಹೇಳಿದ್ರಿ ಅಂತ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ನಾನು ಅಲ್ಲಿ ಸಂಬಂಧಪಟ್ಟಂತ ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿದೆ ಸರ್. ಅವರೆಲ್ಲ ಇದು ಮಾಡಿದಾಗ ಅಲ್ಲಿ ಅದರಿಂದ ಏನು ಬೆಲ್ಲದ ಪೌಡರ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅಕ್ಕಪಕ್ಕನೇ ಇದೆ ಸರ್. ಪಕ್ಕ ಸ್ಕೂಲ್ ಇದೆ, ಅದ್ರ ಪಕ್ಕನೇ ಫ್ಯಾಕ್ಟ್ರಿ ಇದೆ. ಸುಮಾರು ಒಂದು 15-20 ಫೂಟ್ ಡಿಸ್ಟೆನ್ಸ್ ಅಲ್ಲಿ ಎರಡೂ ಕೂಡ ವರ್ಕ್ ಮಾಡ್ತಾವೆ ಸರ್. ಅಲ್ಲಿಂದ ಸ್ವಲ್ಪ ಧೂಳು ಬಹಳ ಬರ್ತಾ ಇದೆ ಸರ್, ಡಸ್ಟ್ ಸ್ವಲ್ಪ ಬಹಳ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಶೈಕ್ಷಣಿಕವಾಗಿ ಸ್ವಲ್ಪ ತುಂಬಾ ದಿನನಿತ್ಯ ನೋಡಿ ಸರ್. ನಾವೀಗ ರಿಪಬ್ಲಿಕ್ ಕನ್ನಡದವರು ಅದು ಖಾಸಗಿ ಶಾಲೆ ಆಗಿದ್ರು ಕೂಡ ಯಾಕೆ ಸುದ್ದಿ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಮಕ್ಕಳ ಆರೋಗ್ಯ ಮುಖ್ಯ ಅಂತ, ಉಳಿದದೆಲ್ಲ ನಗಣ್ಯ ನಮಗೆ ಅಂತ. ಹೌದು ಸರ್. ಸಾಧಾರಣವಾಗಿ ನಾವು ಸರ್ಕಾರಿ ಶಾಲೆಗಳದ್ದು ಮಾತ್ರ ಸುದ್ದಿ ಮಾಡೋದಲ್ವಾ? ಯಾಕೆ ತಗೊಂಡಿದೀವಿ ಅಂತಂದ್ರೆ ನಮಗೂ ಕನಿಕರ ಆಗತ್ತೆ, ನಮಗೂ ಬೇಸರ ಆಗತ್ತೆ. ಮಕ್ಕಳೇ ಅಲ್ವಾ? ಅವ್ರಿಗೇನೋ ಅವ್ರ ತಂದೆ ತಾಯಿ ಸ್ವಲ್ಪ ಏನೋ ಒಂದು ಫೀಸ್ ಕಟ್ತಾ ಇದಾರೆ ಅಂದ ತಕ್ಷಣ ಮಕ್ಕಳನ್ನ ನಾವು ಬೇರೆ ನೋಡಕ್ ಆಗಲ್ಲ. ಆಗಲ್ಲ ಸರ್. ಅವರು ನಮ್ಮ ಅವಿಭಾಜ್ಯ ಅಂಗ. ಏನ್ ಮಾಡ್ಬೋದು ಇದಕ್ಕೆ ಸರ್? ಈಗ ನಾವು ಅವ್ರಿಗೆ ಏನ್ ಮಾಡಿದ್ವಿ ಸರ್, ನನಗೆ ಇದ್ರ ಬಗ್ಗೆ ಮಾಹಿತಿ ತಗೊಂಡೆ ಸರ್. ನಾನು ಅವ್ರ ಜೊತೆ ಮಾತಾಡಿದೆ, ಸ್ಕೂಲರ್ ಜೊತೆಗೆ. ಓಕೆ.
ಅವರು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಹೇಳಿದ್ರು ಸರ್. ನನಗೆಲ್ಲ ಈ ತರ ತೊಂದರೆ ಆಗ್ತಿದೆ ಸರ್, ಮಕ್ಕಳಿಗೆ ಪ್ರತಿನಿತ್ಯ ತುಂಬಾ ಧೂಳು ಬರ್ತಾ ಇದೆ, ಇದರಲ್ಲಿ ಪಾಠ ಮಾಡಕ್ ಆಗ್ತಾ ಇಲ್ಲೇನಲ್ಲ ಅಂತ ಹೇಳಿದ್ರು ಸರ್. Okay. ಅದು ಸತ್ಯ ಸರ್, ಅದು ತುಂಬಾ ತೊಂದರೆನೇ ಆಗಿದೆ ಅದಕ್ಕೆ ಅವ್ರಿಗೆ. ನಾನು ಹೆಚ್ಚೇನು ಹೇಳಕ್ ಹೋಗಲ್ಲ ಸರ್. ಆಮೇಲೆ ಪರಿಸರ ಅಧಿಕಾರಿಗಳಿಗೂ ನಾನು ಮಾತಾಡ್ತೀನಿ ಈಗ. ಹೌದು ಅವ್ರು ಸರ್, ಆಲ್ರೆಡಿ ಅವ್ರಿಗೆ ನೋಟಿಸ್ ನಾವು ರೆಫರ್ ಮಾಡಿದ್ವಿ ಸರ್. ಅವ್ರಿಗೂ ಕೂಡ ಸಂಸ್ಥೆಯವರಿಗೆ ನೀವು ಹೇಳಿದ್ವಿ, ನೀವು ಎರಡು ಸಂಸ್ಥೆಯವರು ಮತ್ತು ಫ್ಯಾಕ್ಟರಿಯವರ ಇಲ್ಲ, ನೀವು ವೆರಿ ಸೀರಿಯಸ್ ಆಗಿ ತಗೊಂಡು ಕೆಲವು ದಿನಗಳ ಮಟ್ಟಿಗೆ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂತಂದ್ರೆ ನಾವು ಸ್ವಲ್ಪ ಉಗ್ರವಾಗಿ ಹೋಗ್ಬೇಕಾಗತ್ತೆ. ಇಲ್ಲ ಸರ್, DDP ಅವ್ರಿಗೆ ಈ ಬಗ್ಗೆ ರಿಪೋರ್ಟ್ ಮಾಡಿದ್ದೀನಿ ಸರ್ ಆಲ್ರೆಡಿ ನಾನು. ಅಲ್ಲ, ರಿಪೋರ್ಟ್ ಮಾತ್ರ ಅಲ್ಲ, ನನಗೆ ಅದಕ್ಕೆ ಉತ್ತರ ಏನು ಬಂತು ಅಂತ ಆಗಬೇಕು. ಆ ಮಕ್ಕಳು ಹ್ಯಾಪಿ ಅಂತ ಹೇಳಬೇಕು, ಖುಷಿಯಾಗಿದೆ, ನಮಗೆ ಏನು ತೊಂದರೆ ಇಲ್ಲ ಅಂತ ಹೇಳಬೇಕು. ಅದು ನಮ್ಮ ಇಂಪ್ಯಾಕ್ಟ್ ಆಗಬೇಕು ಅಂದರೆ ಅದು ಮಾಡಿಸ್ತೀರಾ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು. ರಮೇಶ್ ಅವರಿದ್ದಾರೆ, ಪರಿಸರ ಅಧಿಕಾರಿಗಳು. ರಮೇಶ್ ಸರ್ ನಮಸ್ತೆ. ಹೌದು. ಈಗ ಅದಕ್ಕೆ ಅವರಿಗೆ ಸರ್. ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ ಅಂತ ಇಶ್ಯೂ ಮಾಡಿದ್ದಾರೆ. 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಅವ್ರು ಏನ್ ಇಂಪ್ಲಿಮೆಂಟ್ ಮಾಡ್ತೀವಿ, ನಾವು ಕ್ರಮ ತಗೊಂತೀವಿ ಅನ್ನೋದು. ಅದು ಮಾಡದೆ ಹೋದ್ರೆ ನಾವು ಅವರಿಗೆ ಮುಖ್ಯ ಆದೇಶಕ್ಕೆ ಶಿಫಾರಸ್ ಮಾಡಿ ಅದನ್ನ ಕೊಡಿಸ್ತೀವಿ. ಅದು 15 ಅಂತಂದ್ರೆ 21, 12. ಓಕೆ, ಓಕೆ, ಕೊಟ್ಟಿದ್ದೀರಿ ನೀವು. ಒಂದು ವೇಳೆ ಅವರು ಅದಕ್ಕೆ ಏನೆಲ್ಲ ಅವಕಾಶಗಳಿದೆ ಸರ್? ಒಂದು, ಅದು ಬೇರೆ ಕಡೆ ಎರಡು ಹೇಳಿದೀವಿ ಅವರಿಗೆ, ನಿಮ್ಮ ಆಕ್ಟಿವಿಟಿಯಿಂದ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಫಸ್ಟ್. ಓಕೆ, ಅದು ಬೇಸಿಕ್. ಓಕೆ. ಇನ್ನು ನೀವೇನೇ ಮಾಡೋದಿದ್ರುವೇನೆ ನೀವು ನೆಗೋಷಿಯೇಟ್ ಮಾಡ್ಕೊಳ್ಳಿ, ಇಲ್ಲ ಜಾಗ ನೀವಾದ್ರೂ ತಗೊಳ್ಳಿ, ನೀವಾದ್ರೂ ಅವರಾದ್ರೂ ಆಯ್ತು, ಏನಾದ್ರೂ ಆಯ್ತು. Okay. ಬಟ್ ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗದೆ ಇರೋದಕ್ಕೆ ಒಂದು ವಯಾ ಮೀಡಿಯಾದಲ್ಲಿ ನೀವು ಫೈನಲ್ ಮಾಡ್ಕೊಬೇಕು ಏನಾದ್ರು. ಓಕೆ, ಅದು ಒಂದು ಇಶ್ಯೂ. ಆಮೇಲೆ ಅವ್ರು ಏನೀಗ ನಡೆಸ್ತೀವಿ ಅಂದ್ರುವೇನೆ ಅವರಲ್ಲಿ ಇರೋಂತಹ ಏನು ಪೊಲ್ಯೂಷನ್ ಕಂಟ್ರೋಲ್ ಮೆಜರ್ಸ್ ಇದೆಯಲ್ವಾ, ಅವು ಎಫಿಷಿಯಂಟ್ ಇರೋಂಥದನ್ನ ಹಾಕ್ಬೇಕು. Okay. ಅದಕ್ಕೆ ಪ್ಲಾನ್ ಕೊಡಿ ಅಂತ ಹಾಕಿದೆ ಮತ್ತೆ. ಓಕೆ. ಇವೆರಡನ್ನು ತಗೊಳೋದಕ್ಕೆ ಅವ್ರೇನೋ ಮೊನ್ನೆ ನಮಗೆ ಸುದ್ದಿ ಗೊತ್ತಿರೋದು ಅಂದ್ರೆ 1 ವಾರ ಟೈಮ್ ಕೇಳಿದಾರಂತೆ. 10 ದಿವಸ ನಮಗೆ ಟೈಮ್ ಕೊಡಿ, ಓಕೆ, ನಾವು ಇದ್ ಮಾಡ್ಕೊಡ್ತೀವಿ, ಉತ್ತರ ಕೊಡ್ತೀವಿ, ಇದ್ ಮಾಡ್ತೀವಿ ಅಂತ. ಓಕೆ. ಇದು ಇಶ್ಯೂ ಆಗಿದೆ. ನಾವು ನೆಕ್ಸ್ಟ್ ಅವ್ರು ಏನು ಮಾಡದೆ ಹೋದ್ರೆ ಕ್ಲೋಸರ್ ಆರ್ಡರ್ಗೆ ಡೈರೆಕ್ಟ್ ಇದ್ ಮಾಡ್ತೀವಿ. ಎಸ್ ಸರ್, ಎಸ್ ಸರ್. ನಾನು ಕೂಡ ಕಾಯ್ತೀನಿ, 1 ವಾರ 10 ದಿವಸ ಕಾಯ್ತೀನಿ ಸರ್. ಹೌದು, 15 ದಿವಸ ಆಗ್ತಿದ್ದಂಗೆ ನಾವು ರೆಕಮೆಂಡ್ ಮಾಡಿ ಅದನ್ನ ಕಳಿಸ್ತೀವಿ. ಎಸ್ ಸರ್, ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಕಡೆ BO ಚೆನ್ನಾಗಿದ್ದಾರೆ, ಇಬ್ಬರು ಕೂಡ ಅಧಿಕಾರಿಗಳು, ರಮೇಶ್ ಆ್ಯಂಡ್ BO. ಮಕ್ಕಳ ಬಗ್ಗೆ, ಆಮೇಲೆ ಮಕ್ಕಳ ಬಗ್ಗೆ ಕಾಳಜಿ ಇರಲೇಬೇಕು ರೀ. ಶ್ರೀಮಂತರು ಬಡವರು ಅಂತ ಮಾತಾಡ್ತೀವಿ, ಅದು ಬೇರೆ ವಿಚಾರ ಆಯಿತಾ. ಮೇಲ್ಜಾತಿ ಕೀಳ್ಜಾತಿ ಅದು ಮಾತಾಡ್ತೀವಿ. ಈಗ ದೀನದಲಿತರು, ಬಡವರು ಎಲ್ಲ ಓಕೆ, ನಾವು ಅವರ ಪರವಾಗಿ ನಿಲ್ಬೇಕು. ಈಗ ಒಂದು ನಮ್ಮೊಂದು ಕಟ್ಟುಕಟ್ಟಳೆ ಇದೆಯಲ್ಲ, ಯಾರು ಮಾಡಿದ್ದೋ, ಒಂದು ಮೇಲ್ಜಾತಿಯ ಒಬ್ಬ ವ್ಯಕ್ತಿಗೆ ಕಷ್ಟ ಇದೆ ಅಂತ ಇಟ್ಕೊಳ್ಳಿ. ಮೇಲ್ಜಾತಿಯ ವ್ಯಕ್ತಿ, ಆತ ಬಡವಾಗಿದ್ದಾನೆ ಅಂತ ಇಟ್ಕೊಳ್ಳಿ. ನಾವು ಹೋಗಲೇಬೇಕು, ಹೋಗ್ತೀವಿ, ಅವರ ಪರ ನಿಲ್ತೀವಿ. ಇಲ್ಲಿ ಮಾನವೀಯತೆ ಮುಖ್ಯ ನಮಗೆ. ಬಸವಣ್ಣ ಹೇಳಿದಾಗೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿದಾಗೆ, ಯಾಕೆ ಅವರು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಅರೆ ಈ ಪರಿಸರ, ಈ ಪ್ರಕೃತಿ ಎಲ್ಲರಿಗೂ ಒಂದೇ ಸರ್. ಓಕೆ, ಅವ್ರಿಗೇನೋ ಸ್ವಲ್ಪ ಒಂದು 5,000 10,000 ಜಾಸ್ತಿ ಏನೋ ಫೀಸ್ ಕಟ್ಟಿ ಹೋಗ್ಬೋದು ಅಂತಂದ ತಕ್ಷಣ ಮಕ್ಕಳನ್ನು ದ್ವೇಷ ಅಂಥವ್ರು ನಾವೆಲ್ಲ ಮಾಡಬಾರ್ದು. ಆ ಮಕ್ಕಳು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ಮಕ್ಕಳಿಗೆ ಸ್ವಲ್ಪ ಅವಕಾಶಗಳು ಜಾಸ್ತಿ ಕೊಡಬೇಕು ಅಂತ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ರಂತೆ. ಒಂದು ವೇಳೆ ಕಾನೂನಿನ ವಿಚಾರದಲ್ಲಿ ತಕ್ಕಡಿ ಸ್ವಲ್ಪ ಏನು ದೌರ್ಬಲ್ಯ ಇದ್ದವನ ಪರವಾಗಿ ತಕ್ಕಡಿ ವಾಲಿದ್ರೆ ತಪ್ಪೇನಿಲ್ಲ ಅಂತ. ಓಕೆ, MLA ಇದ್ದಾರೆ ಮಹೇಂದ್ರ ತಮ್ಮಣ್ಣನವರು, ಕುಡಚಿ ಶಾಸಕರು. ಮಹೇಂದ್ರ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಬಸವರಾಜಪ್ಪ BO ಮತ್ತು ರಮೇಶ್ ಅವರು ಪರಿಸರಾಧಿಕಾರಿಗಳು ಆಲ್ರೆಡಿ ಗಮನಕ್ಕಿದ್ದು ಬಂದಿದೆ. ಅದೊಂದು ಶಾಲೆ ಮೊದಲೇ ಇತ್ತು, ಆಮೇಲೆ ಸಕ್ಕರೆ ಕಾರ್ಖಾನೆ ಆಯಿತು, ಆಮೇಲೆ ಅಲ್ಲಿಂದ ಧೂಳು ತುಂಬ ಬೀಳ್ತಾ ಇದೆ, ನಾನು ನೋಡಿದೆ. ಆಮೇಲೆ ವಿಪರೀತ ಇದೆ, ಆಲ್ರೆಡಿ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಅನಿಸ್ತು, ಮಕ್ಕಳು ಖಾಸಗಿ ಆಗಲಿ ಸರ್ಕಾರಿ ಆಗಲಿ, ಮಕ್ಕಳು ನಮ್ಮ ಮಕ್ಕಳಲ್ವಾ, ಮಕ್ಕಳಿಗೆ ತೊಂದರೆ ಆಗದಾಗೆ ಒಂದು ಅವ್ರು ಏನಾದರೂ ವ್ಯವಸ್ಥೆ ಮಾಡಬೇಕು ಸರ್. ನಿಮ್ಮ ಗಮನಕ್ಕೆ ಯಾಕೆ ತಂದೆ ಅಂತಂದರೆ ಆಲ್ರೆಡಿ ನಿಮ್ಮ ಒಂದು ಗಮನದಲ್ಲಿರಲಿ ಅಂತೇಳಿ, ಯಾಕಂದರೆ ಆಲ್ರೆಡಿ BO ಆ್ಯಂಡ್ ಪರಿಸರಾಧಿಕಾರಿ ಗಮನಕ್ಕೂ ತಂದಿದ್ದೀನಿ. ಒಂದು 10 ದಿವಸ ಟೈಮ್ ಕೇಳಿದ್ದಾರೆ ಸರ್. ಸರ್ ಏನಿಲ್ಲ, ಅದು ನನ್ನ ಗಮನಕ್ಕೆ ಬಂದಿದೆ ಸರ್. ನಾನು ಏನ್ ಕೇಳಿದೀನಿ ಅವ್ರಿಗೆ ಸಂಬಂಧಪಟ್ಟಂಗ PDO ಮತ್ತೆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ನಮ್ಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಕರೆದು ಮಾತಾಡಿದೀನಿ ಸರ್ ನಾನು. ಅದು ಸ್ಕೂಲ್ ರಿಜಿಸ್ಟ್ರೇಷನ್ ಫಸ್ಟ್ ಆಗಿದೆಯಾ ಅಥವಾ ನಾನು ಶುಗರ್ ಫ್ಯಾಕ್ಟರಿ ರಿಜಿಸ್ಟ್ರೇಷನ್ ಫಸ್ಟ್ ಆಗಿದೆ ಅಂತ ಹೇಳಿ ನಾನು ಮಾಹಿತಿ ಕೇಳಿದೀನಿ ಸರ್. ನಾನು ಕೇಳಿದೆ, ಸ್ಕೂಲ್ ಫಸ್ಟ್ ಆಗಿದೆ ಅಂತ ಅಂದ್ರು, ಗೊತ್ತಿಲ್ಲ. ಆಮೇಲೆ ಅಲ್ಲ, ನನಗೂ ಅದು ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸರ್. ಅವ್ರು ಬಂದು ಅವ್ರು ನನಗೆ PDO ಅವರು ಇದನ್ನಾಗಿಲ್ಲ ಸರ್, ನನಗೆ ಭೇಟಿಯಾಗಿಲ್ಲ. ಸ್ವಲ್ಪ ಅದನ್ನ ತಿಳ್ಕೊಂಡು ನಾನು ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ನೋಡಿ ಸರ್. ಖಂಡಿತ, ಯಾಕಂದ್ರೆ ನಾನು ನನಗೆ ಈ ಸುದ್ದಿ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ಅದನ್ನೇ. ಸರ್ ಇಲ್ಲ ಕಾರ್ಖಾನೆ ಮೊದಲಿತ್ತ, ಶಾಲೆ ಮೊದಲಿತ್ತ,
ಸಕ್ಕರೆ ಕಾರ್ಖಾನೆ ಮೊದಲಿದ್ರೆ ನೀವು ಯಾಕೆ ಅಲ್ಲಿ ಶಾಲೆ ಮಾಡಕ್ಕೆ ಹೋದ್ರಿ ಅಂತ ಕೇಳೋನಿದ್ದೆ. ಇಲ್ಲ ಸರ್ ನಮ್ಮದು ಶಾಲೆ ಮೊದಲಿತ್ತು ಅಂತ ಅವ್ರು ಅಂದರು. ಅದು ಬಾಯಿ ಮಾತಿನ ಮೂಲಕ ಹೇಳಿರುವಂಥ ಮಾತು, ದಾಖಲಾತಿ ಮುಖಾಂತರ ಯಾವ ರೀತಿ ಇದೆ ಗೊತ್ತಿಲ್ಲ. ಓಕೆ ಸರ್. ಇಲ್ಲ ನಾನು ಅವ್ರು ಕೇಳಿದೀನಿ ಸರ್, ಬಟ್ ಅವ್ರು ಏನ್ ಹೇಳ್ತಾರೆ, ಸ್ಕೂಲ್ದವ್ರು ಏನ್ ಹೇಳ್ತಾರೆ, ನಾವು ರಿಜಿಸ್ಟ್ರೇಷನ್ ಫಸ್ಟ್ ಮಾಡಿದೀವಿ ಅಂತೇಳಿ ಅವ್ರು ಹೇಳ್ತಾರೆ. ಆಮೇಲೆ ಫ್ಯಾಕ್ಟ್ರಿ ಅವ್ರು ಏನ್ ಹೇಳ್ತಾರೆ, ಇಲ್ಲ ಅದಕ್ಕಿಂತ ಮುಂಚೆ ನಾವು ಮಾಡಿದೀವಿ, ನಮ್ ಶುಗರ್ ಫ್ಯಾಕ್ಟ್ರಿ ಪರ್ಮಿಷನ್ ನಾವು ತಗೊಂಡಿದೀವಿ ಅಂತ ಅವ್ರು ಹೇಳ್ತಾ ಇದಾರೆ. ನಾನು ಚೆಕ್ ಮಾಡ್ಕೊಂಡು ಇದನ್ನ ಮಾಡ್ತೀನಿ ಸರ್ ನಾನು. ಸರ್ ಪ್ಲೀಸ್ ಸರ್ ಇದಕ್ಕೊಂದು ಆಕ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಡೆಫಿನೆಟ್ಲಿ ಸರ್. ಬಸವರಾಜಪ್ಪ BO ಆ್ಯಂಡ್ ಮತ್ತು ಎಲ್ಲರ ಗಮನಕ್ಕೆ ಮತ್ತೊಮ್ಮೆ ಫೋಟೋ ಹಾಕ್ಬಿಡಿ ಎಲ್ಲರದ್ದು. ಬಸವರಾಜಪ್ಪ BO, ಮೋಹನ್ ಕುಮಾರ್ DDPI, ಸಂಪಂಗಾವಿ ಉಪ ವಿಭಾಗಾಧಿಕಾರಿ, ರಮೇಶ್ ಪರಿಸರಾಧಿಕಾರಿ, ಮಹೇಂದ್ರ ತಮ್ಮಣ್ಣನವರ್ ಕುಡಚಿ ಶಾಸಕರು, ನಿತೀಶ್ ಪಾಟೀಲ್ ಜಿಲ್ಲಾಧಿಕಾರಿಗಳು, SP ಘಾಟ್ಗೆ ಮಾಜಿ ಶಾಸಕರು ಅವರಿಗೆ ಸೇರಿದ್ದು ಅಂತ. ನಾನಿಲ್ಲಿ ಆರೋಪ ಪ್ರತ್ಯಾರೋಪ ಮಾಡಲಿಕ್ಕೆ ಕೂತಿಲ್ಲ, ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನೋಡಿ ಇವರು ಮೋಹನ್ ಕುಮಾರ್ DDPI ಅವರೇ, ನಿಮ್ಮ ಗಮನಕ್ಕೆ ಬಹುಶಃ ಇವತ್ತು ತರಬಹುದು, ಬಸವರಾಜಪ್ಪ ತಂದಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಸವರಾಜಪ್ಪ ಅವರು ಮಾತಾಡಿದ್ದಾರೆ, ಮೊನ್ನೆ ಅಷ್ಟೇ ಅವರು ಬಂದಿದ್ದಾರಂತೆ. 15 ದಿವಸದೊಳಗಾಗಿ ನಾನು ನೋಟಿಸ್ ಕೊಟ್ಟಿದ್ದೀನಿ, ಕೇಳಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಸಂಪಂಗಾವಿ ಉಪ ವಿಭಾಗಾಧಿಕಾರಿ AC ಆ್ಯಂಡ್ ಮಹೇಂದ್ರ ತಮ್ಮಣ್ಣನವರು ಕುಡಚಿ ಶಾಸಕರು, ನಿತೀಶ್ ಪಾಟೀಲ್ ಜಿಲ್ಲಾಧಿಕಾರಿಗಳು, SP ಘಾಟಕ್ಕೆ ಮಾಜಿ ಶಾಸಕ, ನೀವೆಲ್ಲ ಸೇರಿ ಆ ಮಕ್ಕಳ ಆರೋಗ್ಯ ಹಾಳಾಗೋದನ್ನು ನೀವು ತಪ್ಪಿಸಬೇಕು. ಇದು ನಮ್ಮ ರಿಕ್ವೆಸ್ಟ್. ಇದು ರಿಕ್ವೆಸ್ಟಲ್ಲಿ ಹೇಳ್ತಾ ಇದ್ದೀವಿ, ಹೊಸ ವರ್ಷ ಆದ ಕಾರಣಕ್ಕಾಗಿ ರೆಬೆಲ್ ಆಗಿ ಹೋಗೋದು ಬೇಡ ಅಂತೇಳಿ, ಸ್ವಲ್ಪ ಸಾಫ್ಟಾಗಿ ಹೋಗೋಣ ಅಂತೇಳಿ. ನಾಳೆಯಿಂದ ನಮ್ಮದು ಹಳೆ ಸ್ಟೈಲ್. ಮತ್ತು ನಿತೀಶ್ ಪಾಟೀಲ್ ಜಿಲ್ಲಾಧಿಕಾರಿಗಳು 15 ದಿವಸದ ಒಳಗೆ ಆದರೆ ನಮಸ್ಕಾರ, 15 ದಿನದ ಒಳಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ನಿಮಗೆ ನಮಸ್ಕಾರ, ಇಲ್ಲ ಅಂತಂದರೆ ನೀವು ಯಾರೇ ಆಗಿದ್ರು ನಮ್ಮ ತಿರಸ್ಕಾರ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ ಈಗ. ಓಕೆ, 15 ದಿನದೊಳಗೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಈಗಾಗಲೇ BO ಕೊಟ್ಟಿದ್ದಾರೆ, ಪರಿಸರಾಧಿಕಾರಿ ಕೂಡ ಕೊಟ್ಟಿದ್ದಾರೆ. ಮಕ್ಕಳಿಗೆ ಧೂಳಿನಿಂದ ಮುಕ್ತಿಗೊಳಿಸುತ್ತೇವೆ, ರಿಪಬ್ಲಿಕ್ ಕನ್ನಡಕ್ಕೆ ಪರಿಸರಾಧಿಕಾರಿ ರಮೇಶ್ ಹೇಳಿಕೆ. ಏನಾದರೂ ಅವ್ರು ವ್ಯವಸ್ಥೆ ಮಾಡಬೇಕಿಲ್ಲ ಅಂತಂದರೆ ಮುಚ್ಚಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಕ್ಕಳಿಗೆ ಧೂಳಿನಿಂದ ಮುಕ್ತಗೊಳಿಸ್ತೇವೆ, 1 ವಾರ ಅವರು ಟೈಮ್ ಕೇಳಿದ್ದಾರಂತೆ. ಅವರು ಅದನ್ನು ಮಾಡದೇ ಇದ್ದರೆ ನಾವು ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ನಂಬರ್ 1. ಎರಡನೇದೇನಪ್ಪ ಅಂತಂದರೆ ಶಾಸಕ ಮಾತಾಡಿದ್ದು ಕರೆಕ್ಟ್ ಇದೆ. ಇದು ಸಕ್ಕರೆ ಕಾರ್ಖಾನೆ ಆಗಿರೋದ್ರಿಂದ ಅಲ್ಲಿ ನೀವು ನಂತರ ಸ್ಕೂಲ್ ಮಾಡಿದ್ರಾ ಅಥವಾ ಸ್ಕೂಲ್ ಮೊದಲಿತ್ತ ಆಮೇಲೆ ಸಕ್ಕರೆ ಕಾರ್ಖಾನೆ ಆಯಿತಾ ಅಂತ. ಇದು ಲಾಜಿಕ್, ಇದರ ಲಾಜಿಕ್ ಇದೆ, ಪಾಯಿಂಟ್ ಇದೆ. ಆದರೆ ನಿಮಗೊಂದು ಹೇಳ್ತೀನಿ, ಒಂದು ಬಾರ್ ಶಾಪ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಬಾರ್ ಶಾಪ್ ಪಕ್ಕದಲ್ಲಿ ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ, ಸ್ಕೂಲ್ ಕಟ್ಟಿದ್ರು ಆಮೇಲೆ ಅಂತ. ಅಲ್ಲಿ ಬರಲ್ಲ ನಮ್ಮದು ಬಾರ್ ಮೊದಲಿತ್ತು ಸ್ಕೂಲ್ ಇತ್ತು ಅಂತೇಳಿ, ಬಾರ್ ಎತ್ತಂಗಡಿ ಆಗಲೇಬೇಕು, ಅದು ಕಾನೂನು. ಬನ್ನಿ ಅದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಮತ್ತೊಂದು ನೋಡೋಣ ಬನ್ನಿ. ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತ ಹೇಳ್ತಾರೆ. ಆದರೆ ಕುಡ್ಚಿಯಲ್ಲಿ ಶಿಕ್ಷಣಕ್ಕೆ ಪೂರಕವಾದಂತಹ ವಾತಾವರಣ ಸಿಗ್ತಾ ಇಲ್ಲ ಅಂಥೇಳಿ ಇಲ್ಲಿರ್ತಕ್ಕಂತಹ ಶಾಲಾ ಮಂಡಳಿಯವರಾಗಿರ್ಬೋದು, ಅದೇ ರೀತಿ ಆದಂತಹ ವಿದ್ಯಾರ್ಥಿಗಳ ಪೋಷಕರು ಸಹ ಆರೋಪ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಕುಡ್ಚಿ ಕ್ಷೇತ್ರದಲ್ಲಿದ್ದೀನಿ. ಕುಡ್ಚಿಯ ರಾಯಲ್ ಇಂಡಿಯನ್ ಅಕಾಡೆಮಿ ಎಂಬಂತಹ ಆಂಗ್ಲ ಮಾಧ್ಯಮದ ಸ್ಕೂಲಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಪೂರಕ ವಾತಾವರಣ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ಏನು, ಕುಡ್ಚಿಯ ನಗರ ಭಾಗದಲ್ಲಿರ್ತಕ್ಕಂತಹ ಈ ಅಕಾಡೆಮಿ ಸ್ಕೂಲ್ ಪಕ್ಕದಲ್ಲಿಯೇ ಒಂದು ಶುಗರ್ ಫ್ಯಾಕ್ಟ್ರಿ ಇರುವಂಥದ್ದು. ಶುಗರ್ ಫ್ಯಾಕ್ಟ್ರಿ ಮುಖಾಂತರ ಬರ್ತಿರ್ತಕ್ಕಂತಹ ಡಸ್ಟ್ ಆಗಿರ್ಬೋದು ಅಥವಾ ಹೊಗೆ ಆಗಿರ್ಬೋದು, ಈ ಒಂದು ಹೊಗೆ ಮಕ್ಕಳ ಆರೋಗ್ಯಕ್ಕೂ ಸಹ ಹಾನಿಕಾರಕ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಅವರಿಗೆ ಸರಿಯಾದಂತಹ ಪೂರಕ ವಾತಾವರಣ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ವಾರ್ಷಿಕ ಅವ್ರದ್ದೊಂದು ಇದಾಗಿರುತ್ತಲ್ಲ, ರೇಷಿಯೋ ಅನ್ನೋದೇನಿರುತ್ತಲ್ಲ, ಅದರಲ್ಲೂ ಸಹ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿ ಇಲ್ಲಿನ ಪಾಲಕರು ಹಾಗೂ ಪೋಷಕರು ಆರೋಪ ಸಹ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೂ ಸಹ ಇವತ್ತು ಕುಡ್ಚಿಯಲ್ಲಿ ಸೇರಿರ್ತಕ್ಕಂತಹ ಪೋಷಕರು ಈ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆಯ ಮಾಲೀಕರ ವಿರುದ್ಧ ಸಹ ತಮ್ಮ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದರು. ನಮ್ಮ ಜೊತೆಗೆ ಈ ಒಂದು ಅಂತಂದರೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಖುದ್ದು ಈ ಒಂದು ಶಾಲಾ ಮಂಡಳಿಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ಏನು ತೊಂದರೆ ಆಗಿರುವಂಥದ್ದು ಸರ್ ಇಲ್ಲಿ? ಪ್ರಮುಖವಾಗಿ ಇಲ್ಲಿ ಈ ಫ್ಯಾಕ್ಟ್ರಿಯಿಂದ ಬರುವಂಥ ಧೂಳು ಮತ್ತು ಬಗ್ಗಾಸಿಂದ ಕಪ್ಪು ಕಾರ್ಬನ್ ಬರ್ತದೆ, ಅದು ಮಕ್ಕಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ಕಣ್ಣಿಗೆ ಬಿದ್ದು ಕಣ್ಣು ಉರಿತಿ ಬರ್ತಾ ಇದೆ, ಊಟ ಮಾಡ್ಬೇಕಾದ್ರೆ ಊಟ ಟಿಫಿನಿಗೆ ಬೀಳ್ತಾ ಇದೆ. ಹಾಗೆ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇದೆ, ಕ್ಲಾಸ್ನಲ್ಲಿ ಶಬ್ದ ಅವ್ರಿಗೆ ಪಾಠ ಕೇಳ್ತಾ ಇಲ್ಲ. ಆಮೇಲೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ವಾಸನೆ ಬರ್ತದೆ, ವಾಸನೆಯಿಂದ ಕೆಲವು ಸಣ್ಣ ಮಕ್ಕಳೆಲ್ಲ ವಾಂತಿ ಮಾಡ್ಕೊಳ್ತಿದ್ದಾರೆ. ವಾಂತಿ ಮತ್ತು ಬೇರೆ ಬೇರೆ ಕಾಯಿಲೆಗಳು ಅವ್ರಿಗೆ ಬರ್ತಾ ಇದೆ. ದಿನಕ್ಕೊಂದು 4-5 ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗ್ತಾ ಇದೆ. ನಮ್ಮ ಸ್ಕೂಲ್ ಸ್ಟಾರ್ಟ್ ಆದಂದ್ರೆ ಮಕ್ಕಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಫ್ಯಾಕ್ಟ್ರಿ ಓಪನ್ ಆದಂದ್ರೆ ನಮ್ಮ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಇದೆ. ಸ್ಕಿನ್ ಅಲರ್ಜಿ ಆಗ್ತದೆ,
ಆಗ್ತಿದೆ ರೀ. ಸೊ ಉಸಿರಾಡೋಕೆ ಪ್ರಾಬ್ಲಮ್ ಆಗ್ತಿದೆ ರೀ. ಮನೇಲಿ ಬಂದು ವಾಂತಿ ಇವೆಲ್ಲ ಮಾಡ್ಕೋತಾರೆ ರೀ. ಆಮೇಲೆ ನಾವು ಹೋಗಿ ಮತ್ತು ಹಾಸ್ಪಿಟಲ್ ತೋರಿಸೋದ್ರಿ ಪ್ರಾಬ್ಲಮ್ ಭಾಳ ದೊಡ್ಡ ಪ್ರಾಬ್ಲಮ್ ಆಗತ್ತಿದೆ ರೀ. ಆಮೇಲೆ ಓದಲಿಕ್ಕೆ ಶಿಕ್ಷಣ ಚಲೋ ಇದ್ರೆ ಆದ್ರಿಂದ ನಾವು ಸ್ಕೂಲಿಗೆ ಇಲ್ಲಿ ಹಾಕಿದ್ದೀವಿ ರೀ. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.